ಸುಧಾಕರ್ ವಿರುದ್ಧ ಒಂದು ಆರೋಪ ಮಾಡಿದ್ರಿ, ಈ ಗಣಿಗಳಿಂದೆಲ್ಲ ಬೇಜಾನ್ ವಸೂಲಿ ಮಾಡ್ತಿದ್ದಾರೆ. ಅದು ನಾನು ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದೀನಿ. ಅವ್ರ ಬಗ್ಗೆ ನಾನು ಮಾತಾಡಲ್ಲ. ನಂದೊಂದು ದೃಢ ಸಂಕಲ್ಪ ಅದು. ಹಂಗೇನಿಲ್ಲ, ನಾನು ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತಾಡ್ತೀನಿ. ನನ್ನ ಈಕ್ವಲೆಂಟ್ ಅವ್ರ ಬಗ್ಗೆ ಮಾತಾಡಬೇಕು ಅಂತ ನನ್ನ ಅಭಿಪ್ರಾಯ. ನನಗೆ ಆರ್ ಅಶೋಕ್ ಅವರು, ಯತ್ನಾಳ್ ಅವರು, CT ರವಿ ಅವರು ನಾನು ಈಕ್ವಲೆಂಟ್ ಅಂತ ಭಾವಿಸಿದ್ದೀನಿ. ಅಂದ್ರೆ ನಾನು ಆ ಲೆವೆಲ್ ಪೊಲಿಟಿಕಲ್ ಮೆಚುರಿಟಿ ಅಂತ ನನ್ನ ಅಭಿಪ್ರಾಯ. ಆ ಲೆವೆಲ್ ಪೊಲಿಟಿಕಲ್ ಮೆಚುರಿಟಿ ಅಂತ. ಇನ್ನೊಂದು ಸರ್, ಈ 9 ಯೂನಿವರ್ಸಿಟಿಗಳನ್ನ ಸರ್ಕಾರ ಕ್ಲೋಸ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ನಿನ್ನೆ ಬಿಜೆಪಿ ಒಂದು ಸಭೆ ಮಾಡಿದೆ. ಸರ್ಕಾರದ ಕೈಯಲ್ಲಿ ಹಣ ಇಲ್ಲ, ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸೋದಕ್ಕೆ ಸರ್ಕಾರದ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ಯೂನಿವರ್ಸಿಟಿಗಳನ್ನ ಕ್ಲೋಸ್ ಮಾಡ್ತಿದ್ದಾರೆ. ಇಲ್ಲ ಸರ್, ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಇದೆ. ಕೆಲವು ಯೂನಿವರ್ಸಿಟೀಸ್ಗೆ ಏನು ಅಂದ್ರೆ ಸರ್, ಒಂದು ಯೂನಿವರ್ಸಿಟಿನ ನೋಡಿ, ಅಲ್ಲಿ ಸ್ಟೂಡೆಂಟ್ಸ್ ಇಲ್ಲ, 100-200 ಕೋಟಿ ಬೇಕು, ಇನ್ಫ್ರಾಸ್ಟ್ರಕ್ಚರ್, ಸ್ಟಾಫ್ ಬೇಕು, ಅವ್ರಿಗೆ ವರ್ಕ್ ಲೋಡ್ ಇರಲ್ಲ. ಈಗ ನೀವು 1.5 ಲಕ್ಷ 2 ಲಕ್ಷ UGC ಸ್ಕೇಲ್ ಸ್ಯಾಲರಿ ಕೊಟ್ಟು ಆ ಟೀಚರ್ಗೆ ಒಂದು ಸೆಕ್ಷನ್ ನೀವು ಹಾಕಕ್ಕೆ ಇಲ್ಲ ಅಂದ್ರೆ ಅದು ಸರ್ಕಾರಕ್ಕೆ ಹೊರೆ ಅಂತಷ್ಟೇ. ಸರ್, ಈಗ ಅಶೋಕ್ ಅವರು ಮನೆಯಿಂದ ತಂದೇನು ಖರ್ಚು ಮಾಡಲ್ಲ, ನಾವು ನಮ್ಮ ಮನೆಯಿಂದಾನು ಖರ್ಚು ಮಾಡಲ್ಲ. ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಆಗ್ದಂಗೆ ನೋಡ್ಕೊಳ್ಳೋದೇ ನಮ್ಮ ಜನಪ್ರತಿನಿಧಿಗಳ ಕರ್ತವ್ಯ. ಅದನ್ನ ನಮ್ಮ ಸರ್ಕಾರ ಮಾಡ್ತಿದೆ ಅಲ್ವಾ ಸರ್? ವಿದ್ಯಾದಾನ, ಶ್ರೇಷ್ಠದಾನ, ದೊಡ್ಡ ದೊಡ್ಡ ಯೋಜನೆಗಳನ್ನ ಅನ್ನ ಕೊಟ್ಟು, ಅನ್ನಭಾಗ್ಯ ಕೊಟ್ಟವರು ವಿದ್ಯೆನ ಕಿತ್ಕೊಳಕ್ಕಾಗುತ್ತೆ ಸರ್? ಅವ್ರಿಗೆ ಗೊತ್ತಲ್ಲ, ಇವತ್ತು ಯೂನಿವರ್ಸಿಟಿಗಳಲ್ಲಿ ಆ ಮೈಂಡ್ ಸೆಟ್ ನ, RSS ಮೈಂಡ್ ಸೆಟ್ ನ ಬಿಲ್ಡ್ ಮಾಡ್ತಿರೋದೇ ಬಿಜೆಪಿ ಅವರು. ಇದು ಅದು ಚೇಂಜ್ ಆಗಬೇಕು. ಅವರು ಏನಂದ್ರೆ ಸುಮ್ಮನೆ ಈ ಸ್ಟೂಡೆಂಟ್ ಯೂನಿಯನ್, ಆ ಎಲೆಕ್ಷನ್ಗಳು, RSS ಮೈಂಡ್ ಸೆಟ್ ನ ಅಲ್ಲಿಂದ ಮಾಡೋದು. ಬಹಳಷ್ಟು ಜನ ಇದ್ದಾರೆ ಅಲ್ಲಿ, ಮಾತುಗಾರರು ಬಹಳಷ್ಟು ಜನ ಇದ್ದಾರೆ ಕೆಲವರು. ಅವರು ಆ ಉದ್ದೇಶಕ್ಕೆ ಮಾಡಿದ್ದಾರೆ ಅಷ್ಟೇ. ಇಲ್ಲ, ನನಗೇನು ಗೊತ್ತಿಲ್ಲ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ತಂಡ, ನಮ್ಮ ಇನ್ ದ ಸೆನ್ಸ್ ನಮ್ಮ ಕಾಂಗ್ರೆಸ್ ಏನ್ ತೀರ್ಮಾನ ತಗೊಳುತ್ತೋ ಸ್ವಾಗತ ಮಾಡಕ್ ನಾನ್ಯಾರು, ಬೇಡ ಅನ್ನಕ್ ನಾನ್ಯಾರು? ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ. KPCCL ಕಸ ಗುಡಿಸು ಅಂದ್ರು ನಾನು ಕಸ ಗುಡಿಸ್ತೀನಿ. ಅಲ್ಲ, ನಾನು ರೆಡ್ ಕಾರ್ಪೆಟ್ ಹಾಕಕ್ಕೂ ನಾನ್ಯಾರು, ಹಾಕದೇ ಇರೋದಕ್ಕೂ ನಾನ್ಯಾರು? ನನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಇದುವರೆಗೂ ನನ್ನನ್ನು ಯಾರು ಒಪಿನಿಯನ್ ಕೊಟ್ಟಿಲ್ಲ, ಇನ್ ದ ಸೆನ್ಸ್ ಕೇಳಿಲ್ಲ. ಕೇಳಿದ್ದಿನ ನೋಡೋಣ, ನನ್ನನ್ನು ಕೇಳಲ್ಲ ಅಂತ ನಂಗೆ ನಂಬಿಕೆ ಇದೆ. ಯಾಕೆಂದ್ರೆ CMಗೆ DCMಗೆ ನನ್ನ ದತ್ತು ಪುತ್ರ ಇದ್ದಂಗೆ. ಯಾರೇ ದತ್ತು ಪುತ್ರನಿಗೆ ಅನ್ಯಾಯ ಆಗಕ್ ಬಿಡ್ತಾರ? ನನಗ್ ನಂಬಿಕೆ ಇದೆ, CMಗೆ DCMಗೆ ನಾನು ದತ್ತು ಪುತ್ರ ಅಲ್ವಾ? ದತ್ತು ಪುತ್ರ ಬೆಳಿಬೇಕು, ನಮ್ಮ ಹಂತಕ್ಕೆ ಬರಬೇಕು ಅಂತ ಅವ್ರಿಗೆ ಇರುತ್ತಲ್ಲ. ಖಂಡಿತವಾಗೂ ನನಗೆ ಅನ್ಯಾಯ ಆಗಕ್ಕೆ ಅವ್ರು ಬಿಡಲ್ಲ. ಅಲ್ಲ, ನನ್ನನ್ನು ಯಾರು ಟಚ್ ಮಾಡಕ್ಕೆ ಆಗಲ್ಲ ಅಂತ ನಾನು ಹೇಳ್ತಿಲ್ಲ. ನನ್ನನ್ನು ಯಾರು ಟಚ್ ಮಾಡಕ್ಕೆ ನಮ್ಮ CM DCM ಬಿಡಲ್ಲ ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ಅದು ನಾನು ದತ್ತು ಪುತ್ರ. ಈಗ ದತ್ತು ಪುತ್ರನಿಗೂ ಪಕ್ಕದ ಮನೆ ಪುತ್ರನಿಗೂ ಡಿಫ್ರೆನ್ಸ್ ಇದೆ ಅಲ್ಲ. ಅವ್ರು ಪಕ್ಕದ ಮನೆ ಪುತ್ರ, ನಾನು ದತ್ತು ಪುತ್ರ. ನನ್ನ ಮೇಲೆ ಅಫೆಕ್ಷನ್ ಜಾಸ್ತಿ. ಇಲ್ಲ, ಅವರು ನನಗಂತೂ ನಂಬಿಕೆ ಇದೆ, ಕರೋನಾ ಹಗರಣ ಆಚೆ ಬರುತ್ತೆ. ಬಟ್ ಒಂದಂತೂ ಹೇಳ್ತೀನಿ, ಇವತ್ತಲ್ಲ ನಾಳೆ ಕರೋನಾದಲ್ಲಿ ತಪ್ಪು ಮಾಡಿರೋರು ಜೈಲಿಗೆ ಹೋಗಿಯೇ ಹೋಗ್ತಾರೆ. ಸ್ವಲ್ಪ ವಿಳಂಬ ಆಗ್ಬಹುದು, ಒಂದಲ್ಲ ಒಂದಿನ ನಾನು ಪವರ್ ಸೆಂಟರ್ಗೆ ಬರ್ತೀನಿ. ಆವತ್ತಾದ್ರೂ ಅದನ್ನ ಆಚೆ ತರೋ ಪ್ರಯತ್ನ ಪಡ್ತೀನಿ. ಸರ್, ನಾನು KPCC ಅಧ್ಯಕ್ಷರ ಬಗ್ಗೆ ಮಾತಾಡೋದು ದೊಡ್ಡವನಲ್ಲ. ನೀವ್ ಹೇಳಿ, KPCC ಕಚೇರಿಯಲ್ಲಿ ಕಸ ಗುಡಿಸಕ್ಕೆ, ಇನ್ ದ ಸೆನ್ಸ್ ಪಕ್ಷ ಅಂದ್ರೆ ನಮ್ಗೆ ದೇವಾಲಯ ಇದ್ದಂಗೆ. ಆ ದೇವಾಲಯದಲ್ಲಿ ಕಸ ಗುಡಿಸೋ ಅಷ್ಟು ಎಲಿಜಿಬಿಲಿಟಿ ಮಾತ್ರ ನನಗಿರೋದು. ಆ ದೇವ್ರು ಯಾರು ಅಂತ ಡಿಸೈಡ್ ಮಾಡೋ ಇದಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಚರ್ಚೆಯಲ್ಲಿರೋ ಎಲ್ಲರೂ ದೇವರಿಗೆ ಸಮಾನನೇ. ಸೊ ಹೈಕಮಾಂಡ್ ಅನ್ನೋದು ದೊಡ್ಡ ದೇವರು. ಅವ್ರು ಯಾವ ದೇವ್ರನ್ನಾದ್ರೂ ಪ್ರತಿಷ್ಠಾಪಿಸ್ಲಿ ಅಷ್ಟೇ. ರಾಜ್ಯಪಾಲರು ಗ್ರಾಮೀಣಾಭಿವೃದ್ಧಿ ವಿಧೇಯಕನ ನೀವು ಕಲ್ಸ್ಕೊಟ್ಟಿದ್ರಿ, ಅದನ್ನ ವಾಪಸ್ ಕಳ್ಸಿದ್ದಾರೆ. 4 ಪುಟಗಳ ಒಂದು ಲೆಟರ್ ಕೂಡ ಬರೆದಿದ್ದಾರೆ, ಕಾರಣಗಳನ್ನ ಕೊಟ್ಟು. ನನ್ನ ಅಧಿಕಾರವನ್ನ ಮೊಟಕು ಮಾಡೋದಕ್ಕೆ ಸರ್ಕಾರ ಈ ರೀತಿಯಾದಂತಹ ಪ್ಲಾನ್ ಇಲ್ಲ. ನನಗೆ ಮೋಸ್ಟ್ಲಿ ಮಾತಾಡಬಹುದು ಎಲ್ಲೋ ಗೊತ್ತಿಲ್ಲ. ಫ್ರೀಡಮ್ ಆಫ್ ಸ್ಪೀಚು ಆರ್ಟಿಕಲ್ 19 ಅಲ್ಲಿ ನಾನು ಗವರ್ನರ್ ಅವ್ರಿಗೆ ಕೇಳಕ್ ಬಯಸ್ತೀನಿ. ಆನರಬಲ್ ಗವರ್ನರ್ ಸರ್, ನಾನೊಂದು ಪ್ರಜೆಯಾಗಿ MLA ಆಗಿ ತಾವು ನನಗೊಂದು ಅಪಾಯಿಂಟ್ಮೆಂಟ್ ಕೊಟ್ರೆ ನೀವು ಯಾಕೆ ಒಂದು ಪಾರ್ಟಿ ಪರ ಕೆಲಸ ಮಾಡ್ತಿದ್ದೀರಾ ಅಂತ ನನಗೆ ಕೇಳಬೇಕು ಅಂತಿದೆ. ನನಗೆ ಗವರ್ನರ್ ಅವ್ರಿಗೂ ಪ್ರಶ್ನೆ ಮಾಡಬಹುದು ಅಂತ ನನಗೆ ಅನಿಸಿದೆ. ಆನರಬಲ್ ಗವರ್ನರ್ ಸರ್,
मुझे एक मौका दे दीजिए, मैं आपका घर आना चाहता हूँ, आपके साथ बात करना चाहता हूँ। आप गवर्नर बनाए बीजेपी के लिए नहीं, लोगों के लिए कर्नाटक गवर्नर है। ಐ ರಿಕ್ವೆಸ್ಟ್ ಆನರಬಲ್ ಗವರ್ನರ್ ಜಿ, ನೀವು ದಯವಿಟ್ಟು ಅವಕಾಶ ಕೊಟ್ಟರೆ ನಿಮ್ಮ ಮನೆಗೆ ಬಂದು ಮಾತಾಡಬೇಕು ಅಂತಿದೆ. ಗವರ್ನರ್ ಅವರು ನನಗೆ ಇನ್ವಿಟೇಷನ್ ಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಮತ್ತೆ ಬಿಜೆಪಿ ಅವರು ಗವರ್ನರ್ನೇ ಒಂದು ಪ್ರಶ್ನಿಸಿದ ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಫ್ರೀಡಮ್ ಆಫ್ ಸ್ಪೀಚಲ್ಲಿ ನಾವು ಯಾರನ್ನ ಬೇಕಾದ್ರೂ ಪ್ರಶ್ನಿಸಬಹುದು. ನಾನು ಗವರ್ನರ್ ಅವ್ರನ್ನ ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದೀನಿ. ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕೊಡ್ತಾರೆ, MLA ಕೊಡ್ತಾರೆ. ಅವ್ರು ನನಗೆ MLA ಆಗಿ ಅಪಾಯಿಂಟ್ಮೆಂಟ್ ಕೊಡಬಾರ್ದು. ನನ್ನೊಂದು ಕಾಮನ್ ಮ್ಯಾನ್ ಆಗಿ ಅವ್ರ ಮನೆಗೆ ಕರೆಸಬೇಕು. ನನಗೆ ಗವರ್ನರ್ ಜೊತೆ ಡಿಬೇಟ್ ಮಾಡಬೇಕು ಅಂತ ಆಸೆ ಇದೆ. ನಾನು ಅವ್ರನ್ನ ತುಂಬಾ ಪ್ರಶ್ನೆಗಳು ಕೇಳಬೇಕು. ಅವ್ರು ಬೇರೆ ಸ್ಟೇಟ್ಗೆ ಹೋಗೋದಕ್ಕಿಂತ ಮುಂಚೆ, ನಾನು ಚಿಕ್ಕ ವಯಸ್ಸಿಂದ ಗವರ್ನರ್ ಅಂದ್ರೆ ಬುಕ್ಕಲ್ಲೆಲ್ಲ ನಮ್ಮ ಟೀಚರ್ಸ್ ಹೇಳ್ಕೊಟ್ಟಿದ್ದಾರೆ, ಇಂಪಾರ್ಷಿಯಲ್. ನಾವು ಇಂಡಿಯನ್ ಪಾಲಿಟಿಯಲ್ಲಿ ಓದಿದೀವಿ, ಗವರ್ನರ್ ಅಂದ್ರೆ ಯಾರ ಪರವಾಗೂ ಇರಲ್ಲ. ಬಟ್ ನನ್ಗೊಂದು ಡೌಟ್ ಇದೆ, ಯಾಕೆ ಗವರ್ನರ್ ಬಿಜೆಪಿ ಪರ ಇದ್ದಾರೆ ಇಲ್ವಾ, ಯಾಕೆ ನಮ್ಮ ವಿಧೇಯಕಗಳನ್ನೆಲ್ಲ ಇವ್ರು ವಾಪಸ್ ಕಳಿಸ್ತಾರೆ ಅಂತ. ಆನರಬಲ್ ಗವರ್ನರ್ ಜಿ, ಮುझे एक मौका दे दीजिए, आपके घर आना चाहता हूं सर. थैंक यू. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.